ಹಾಯ್ ನಮಸ್ಕಾರ, ನಾನು ನಿಮ್ಮ ಸವಿತಾ. ಇವತ್ತು ಮನೆಯಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಾನು ಅಲ್ಲಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ, ಆನಿಯನ್ನು, ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿಯನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಒಂದು 4-5 ಸುಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. 2 ಮೆಣಸಿನ್ಕಾಯಿಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪೌಡರು, ಹಾಗೆ ಒಂದು ಚಕ್ಕೆ ಚೂರು ಮತ್ತು 2 ಇಂಚಷ್ಟು ಮತ್ತು 2 ಲವಂಗ ಮುಗ್ಗ ಹಾಕ್ಕೊಂಡು ಅದನ್ನು ರುಬ್ಕೊಂಡೆ ತರ್ತರಿಯಾಗಿ. ಮತ್ತು ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆನ ಪಲಾವ್ ಎಲೆ 1-2 ಚೂರು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಕತ್ಕೊಳ್ಳೋ ಥರ ಮಾಡಬಾರ್ದು, ನಾವು ತಳ ಹಿಡಿಯೋ ಥರ ನಿಧಾನ ಉರಿಯಲ್ಲಿ ಚೆನ್ನಾಗಿ ಅದು ಕಂದು ಬಣ್ಣ ಬರೋ ತನಕ ಹುರ್ಕೋತಾ ಇರಬೇಕು. ಒಗ್ಗರಣೆಯಲ್ಲಿ ಈ ಥರ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯ್ತಾ ಇದೆ. ಇದು ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ತಾರೆ. ಅಂದರೆ ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬಿಟ್ರೆ ಅದು ಬೇಗ ಕಂದು ಬಣ್ಣಕ್ಕೆ ತಿರುಗಿಬಿಡುತ್ತೆ, ಗೋಲ್ಡನ್ ಬ್ರೌನ್ ಕಲರ್ಗೆ. ಮತ್ತು ಉಪ್ಪು ಚೆನ್ನಾಗಿ ಹಿಡಿಯೋದ್ರಿಂದ ಒಗ್ಗರಣೆಯಲ್ಲಿ ಆನಿಯನ್ನು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ಬೇಗನೂ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಕೊಡುತ್ತೆ. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಬೇಗ ಉಪ್ಪನ್ನು 1 ಸ್ಪೂನನ್ನು ಸೇರಿಸ್ಕೊಂಡೆ ನಾನು. ಇವಾಗ ನೋಡಿ ಅದು ಬ್ರೌನ್ ಕಲರ್ ಬೇಗ ಬಂದುಬಿಡ್ತು. ಇದಾದಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ, ಟೊಮೆಟೊ ಸೇರಿಸ್ಕೊತೀನಿ. 3 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣಕ್ಕೆ ಹಚ್ಕೊಂಡು. ಅದನ್ನು ನಾನು ಇವಾಗ ಸೇರಿಸ್ಕೊಂಡೆ. ಟೊಮೆಟೊ ಕೂಡ ಹಸಿ ವಾಸನೆ ಹೋಗೋ ತನಕ ನಿಧಾನಕ್ಕೆ ನಾವು ಅದು ಹುರ್ಕೊಂಡು ಇದರಲ್ಲಿ ಎಣ್ಣೆ ಬಿಡೋ ತನಕ, ಅದು ಅಂದರೆ ಅದ್ರ ರಸ ಏನಿದೆ ಅದೆಲ್ಲ ಬಿಡೋ ತನಕ ಎಣ್ಣೆಯಲ್ಲಿ ನಾವು ಅದನ್ನು ಹುರ್ಕೋತಾ ಇರಬೇಕು. ಇದೇ ಥರ ಎಲ್ಲ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ತರಕಾರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ತರಕಾರಿ ಏನೇನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟು ಉದ್ದುದ್ದು ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, ಬೀನ್ಸು ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಬಟಾಣಿ ರಾತ್ರಿಯೇ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ವೆಜಿಟೇಬಲ್ ಪಲಾವ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ. ಹಾಗಾಗಿ ನಾನು ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ. ತರಕಾರಿಯನ್ನು ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಪಲ್ಯ ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ, ಹಾಗೂ ಪಲಾವ್ ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ. ಪಲಾವ್ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ. ಹಾಗಾಗಿ ಆವಾಗವಾಗ ನಾನು ಮಾಡ್ತಾನೆ ಇರ್ತೀನಿ ಇದನ್ನು. ನಾನು ಅತಿಯಾಗಿ ಯಾವುದೇ ಜಾಸ್ತಿ ಮಸಾಲೆಯನ್ನು ಯೂಸ್ ಮಾಡೋದಿಲ್ಲ. ನಾನು ತುಂಬ ಲೈಟಾಗಿ ಮಸಾಲೆಯನ್ನು ಯೂಸ್ ಮಾಡ್ತೀನಿ. ಹೀಗೆ ತರಕಾರಿನೂ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಅದರೊಳಗಡೆ ನಾನು ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ನಾನು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆ ಮಸಾಲೆಯನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಂಡು ನಾನು ಒಂದು 2 ನಿಮಿಷ ಅದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಇದೆಲ್ಲ ಆದಮೇಲೆ ನಾನು ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಮಿಕ್ಸಿಯಲ್ಲಿ ರುಬ್ಬಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಂಡೆ. ನಾನು 2 ಲೋಟ ಅಕ್ಕಿಯನ್ನು ನಾನು ಹಾಕ್ತಿರೋದ್ರಿಂದ ಅದಕ್ಕೆ ನಾನು ಅದರ ಅಳತೆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 3.5 ಲೋಟ ಅಷ್ಟು ನೀರು ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಮತ್ತು ನಾನು ರುಬ್ಬೋಕ್ಕೂ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಮೇಲೆ ಇದನ್ನು ನಾನು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ದೆ. ಆವಾಗಲೇ 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಇವಾಗ ನಾನು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿಯನ್ನು ತೊಳೆದೇನೆ ಹಾಕ್ತಿದ್ದಾಳಲ್ಲಪ್ಪ ಅಂತ ಅಂದ್ಕೊಂಬೇಡಿ. ಇದು ನಮ್ಮ ಗದ್ದೆಯಲ್ಲೇ ನಾವು ಸ್ವಂತ ಬೆಳ್ಕೊಂಡಿರುವಂಥದ್ದು, ಭತ್ತದಿಂದ ಮಾಡಿರುವಂಥ ಅಕ್ಕಿ. ನಾವು ಯಾವುದೇ ಇದಕ್ಕೆ ಕೆಮಿಕಲ್ ಯೂಸ್ ಮಾಡಿಲ್ಲ, ಮತ್ತು ಸ್ಟೀಮ್ ಕೂಡ ಕೊಡಿಸಿಲ್ಲ, ಕಲರ್ನ ಪಾಲಿಷ್ ಕೂಡ ಮಾಡಿಸಿಲ್ಲ. ನಾವು ಮನೆಗೆ ಬೇಕು ಅಂತಲೇ ಈ ಥರ ಮಾಡಿಸ್ಕೊಂಡಿರೋದು. ಹಾಗಾಗಿ ನಾನು ಅದನ್ನು ತೊಳಿಲಿಲ್ಲ, ಡೈರೆಕ್ಟ್ ಹಾಗೆ ಯೂಸ್ ಮಾಡಿದೆ. ಚೆನ್ನಾಗಿ ಬರುತ್ತೆ ನೋಡಿ ರೈಸು. ಈ ಥರ ಬಂತು. ಮಿಕ್ಸಿಯಲ್ಲಿ ಅಂದರೆ ನಾನು ಕುಕ್ಕರಲ್ಲಿ ಅದನ್ನು ಮಿಕ್ಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನೊಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಾನು ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ, ಮತ್ತು ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಇದೇ ಥರ ಮಾಡಿ.